ಡಿಸಿಎಂ ಡಿಕೆ ವಿರುದ್ಧ ಹೈಕಮಾಂಡ್ ಕಂಪ್ಲೇಂಟ್. ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಸತೀಶ್ ಜಾರಕಿಹೊಳಿ ದೂರನ್ನ ದಾಖಲಿಸಿದ್ದಾರೆ. ಡಿಸಿಎಂ ಡಿಕೆ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್. ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಸತೀಶ್ ಜಾರಕಿಹೊಳಿ ದೂರು. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ನಾಯಕರು. ರಾಜ್ಯ ರಾಜಕೀಯದ ಬಗ್ಗೆ ಹೈಕಮಾಂಡ್ಗೆ ಸಿಎಂ ಬಣದ ರಿಪೋರ್ಟ್. ಶೀಘ್ರ ಪವರ್ ಫೈಟ್ ಗೊಂದಲ ಬಗೆಹರಿಸಿ, ನಮಗೆ ಸಾಕಾಗಿದೆ. ಗೊಂದಲಗಳನ್ನ ಆದಷ್ಟು ಬೇಗ ಬಗೆಹರಿಸಿ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಹೈಕಮಾಂಡ್ಗೆ ಡೈರೆಕ್ಟ್ ಸಂದೇಶ ಕೊಟ್ಟ ಸಿಎಂ ಬಣದ ಲೀಡರ್ಸ್. ಶೀಘ್ರ ಗೊಂದಲ ಇತ್ಯರ್ಥ ಪಡಿಸ್ತೇವೆ, ಡೋಂಟ್ ವರಿ ಎಂದ ಹಿರಿಯ ಖರ್ಗೆ ಭೇಟಿ ಬಳಿಕ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತು. ಈಗಾಗಲೇ ಹೈ ನಾಯಕರು ಒಂದು ತಾರ್ಕಿಕ ನಿರ್ಧಾರಕ್ಕೆ ಬಂದಿದ್ದಾರೆ. ಆದಷ್ಟು ಬೇಗ ಎಲ್ಲವೂ ಸರಿಯಾಗಬಹುದು ಎಂದು ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿಲ್ಲ ಎಂದ ಸತೀಶ್ ಜಾರಕಿಹೊಳಿ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಫೈಟ್ ವಿಚಾರ ಸಾಕಷ್ಟು ನಮಗೆ ತಲೆನೋವನ್ನ ತಂದುಕೊಟ್ಬಿಟ್ಟಿದೆ. ಇದ್ರ ಬಗ್ಗೆ ಬೇಗನೆ ಇದಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ, ತಾರ್ಕಿಕ ಅಂತ್ಯವನ್ನ ಕೊಡಿ. ಇದನ್ನ ಕೇಳಿ ಸಾಕಾ ಹೋಗ್ಬಿಟ್ಟಿದೆ ಅಂತ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆಗೆ ಇದೀಗ ಮನವಿಯನ್ನ ಸಲ್ಲಿಸಿರುವಂತದ್ದು. ಈ ನಾಯಕರುಗಳಿಗೆ ಇಷ್ಟು ಸಾಕಾಗಿ ಹೋಗಿದೆ ಅಂತ ಅಂದ್ರೆ ಇದನ್ನ ಸಹಿಸ್ಕೊಂಡು ಕೂತಂತ ಜನಗಳ ಪರಿಸ್ಥಿತಿ ಯಾವ ರೀತಿಗೆ ಬಂದಿದೆ ಅನ್ನುವಂಥದ್ದು ಕೂಡ ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡುವೆ ರಾಜ್ಯದ ಬೆಳವಣಿಗೆ, ರಾಜ್ಯದ ಒಂದು ಯಾವ ರೀತಿ ಹಿತಾಸಕ್ತಿ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋರೇ ಇಲ್ಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂತ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ಆ ರೀತಿಯಾಗಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದ ತೊಂದರೆಗಳಿದಾವೋ ಇದ್ರ ಬಗ್ಗೆ ಎಲ್ಲಿ ಗಮನ ಕೊಡದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೀಪಾ. ದೀಪಾ, ಇದೀಗ ಯಾಕಂದ್ರೆ ಈ ಒಂದು ಡಿಸಿಎಂ ಡಿಕೆ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನ ದಾಖಲಿಸಿರುವಂತದ್ದು ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಸತೀಶ್ ಜಾರಕಿಹೊಳಿ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಫೈಟ್ ಗೊಂದಲ ಎಷ್ಟರ ಮಟ್ಟಿಗೆ ಅಲ್ಲಿ ಭುಗಿಲೆದಿದೆ ಅಂತ ನೋಡೋದಾದ್ರೆ ಯಾವುದು ಕೂಡ ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ಬಟ್ ಇದ್ರ ಬಗ್ಗೆ ಗೊಂದಲವನ್ನ ಬಗೆಹರಿಸಿ ಅಂತ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಇವತ್ತು ದೆಹಲಿಯಲ್ಲಿ ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನ ಮಾಡಿರುವಂತಹದ್ದು. ಪ್ರಮುಖವಾಗಿ ಏನು ಇರುವಂತಹ ನಾಯಕತ್ವ ಗೊಂದಲ ಇದೆ, ಆ ಗೊಂದಲವನ್ನ ಬಗೆಹರಿಸಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮನವಿ ಮಾಡಿದ್ದಾರೆ ಇಬ್ಬರು ನಾಯಕರು ಅನ್ನುವಂತಹದ್ದು ಕೂಡ ಅವರೇ ಭೇಟಿಯ ಬಳಿಕ ಮಾತನಾಡಿರುವಂತಹ ಮಾತುಗಳು. ಸಹಜವಾಗಿ ಪ್ರತಿ ಬಾರಿಯೂ ಕೂಡ ನಾಯಕತ್ವ ವಿಚಾರ ಬಂದಾಗ ಯಾವ್ದಾದ್ರು ಒಂದು ನಿರ್ಧಾರವನ್ನ ಹೈಕಮಾಂಡ್ ತಿಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗಿತ್ತು. ಇದನ್ನ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು. ಇದೀಗ ಅದೇ ರೀತಿಯಾಗಿ ದೆಹಲಿಗೆ ಕಾರ್ಯನಿಮಿತ್ತ ಅಂದ್ರೆ ಇಲಾಖಾವಾರು ಮೀಟಿಂಗ್ ಇದ್ದಂತಹ ಕಾರಣಕ್ಕೆ ದೆಹಲಿಗೆ ತೆರಳಿದ್ದಂತಹ ಸತೀಶ್ ಜಾರಕಿಹೊಳಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಒಂದಿಷ್ಟು ಮಾತುಕತೆ ನಡೆಸಿದ್ದಾರೆ. ಮಾತುಕತೆಯಲ್ಲೂ ಕೂಡ ಈ ನಾಯಕತ್ವ ವಿಚಾರದ ಬಗ್ಗೆ ಗೊಂದಲವನ್ನ ಬಗೆಹರಿಸಿ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯ ಅವರ ಬಣ ಡಿಸಿಎಂ ಡಿಕೆ ವಿರುದ್ಧ ಈ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿರುವಂತದ್ದು. ಇದು ಸಮಸ್ಯೆ ಇರೋದು ಕೇವಲ ಡಿಕೆ ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಸಿದ್ದರಾಮಯ್ಯ ಅವರ ಬಣದ ಸಹಿತ ಕೂಡ ಇರುವಂತದ್ದು. ಎರಡೂ ಬಣಗಳ ಬಡದಾಟ ಶುರುವಾಗಿದೆ. ಬಟ್ ಇದರ ನಡುವೆ ಜನಗಳು ಹೈರಾಣಾಗಿ ಹೋಗಿದ್ದಾರೆ. ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಕೊಡಬೇಕಾದಂತ ಅನಿವಾರ್ಯತೆ ತುಂಬಾ ಇದೆ. ಬಟ್ ಯಾಕಂದ್ರೆ ರಾಜ್ಯದ ಹಿತಾಸಕ್ತಿಗಾಗಿ ಯಾವ ರೀತಿಯಾಗಿ ಆಡಳಿತವನ್ನ ನಡೆಸ್ತಾ ಇದ್ದೀರಾ ನೀವು, ಇನ್ನು ರಾಜ್ಯದಲ್ಲಿ ಯಾವ್ಯಾವ ರೀತಿಯಾದಂತ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇದೆ, ಇದ್ರ ಬಗ್ಗೆ ಯಾವುದೇ ತರದಂತ ಕಾಳಜಿ ಇಲ್ಲ ಈ ಕಾಂಗ್ರೆಸ್ಗೆ. ಕುರ್ಚಿ ಬಡಿದಾಟವೇ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಸೊ ಹೀಗಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ರೆ ನಮಗೂ ಸಹಿತ ಇವರೇ ಅಪ್ಪ ನಮ್ಮ ಸಿಎಂ ಮುಂದಿನ ಸಿಎಂ ಆಗಿ ಮುಂದುವರಿಯುತ್ತಾರೆ, ಇಲ್ಲ ಇವರೇ ಸಿಎಂ ಆಗ್ತಾರೆ ಅನ್ನುವಂತ ಒಂದಿಷ್ಟು ಕ್ಲಾರಿಟಿ ನಮಗೂ ಕೂಡ ಸಿಗುತ್ತೆ.